ಸೊ ನಿಮ್ಗಳ ಮಧ್ಯೆ ಏನೇ ಆದ್ರೂ ಕೂಡ ನೀವಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, 3 ಜನ ಒಂದ್ ದಮ್ ಮಾಡ್ಕೊಂಡು ಎಲ್ಲ ಅಲ್ಲಿನ ಸರ್ ಆ ಸಿಚುವೇಶನ್. ಕಾನ್ವರ್ಸೇಷನ್ ನಾನಿಲ್ಲ. ಇವ್ರಿಬ್ರು ಮಾಡ್ಕೊಂಡಿದ್ದು ಹ. ಆ ಕಾನ್ವರ್ಸೇಷನ್ ನಾನಿಲ್ಲ. ಹ. ಬಟ್ ಆದ್ರೆ ಅದೇ ಅದು ಬಂದಿದ್ ಸ್ಟಾರ್ಟಿಂಗ್ ವಾರ. ನಾನು ಆ ವಿಷಯಕ್ಕೆ ಎಷ್ಟೋ ನನಗೂ ಮಂಜುಗೂ ಜಗಳ ಆಗಿದೆ. ಹ್ಮ್. ಏನ್ ನೀವು ಡಿಸೈಡ್ ಮಾಡ್ಬಿಡ್ತೀರಾ ಕ್ಯಾಪ್ಟನ್ ನೀವ್ ಮಾಡ್ಬಿಡ್ತೀರಾ ಅನ್ಬಿಟ್ಟು ಆ ಮಾತು ಗೊತ್ತಾ, ಆ ಮಾತಲ್ಲಿ ನಾನಿರ್ಲಿಲ್ಲ. ಇವ್ರಿಬ್ರು ಮಾತಾಡ್ಕೊಂಡಿದ್ರು. ಬಟ್ ಅದೇ ಅದು ನನ್ಗೆಲ್ಲೋ ಸ್ವಲ್ಪ ಲೈಟ್ ಆಗಿ ಎಫೆಕ್ಟ್ ಆಗಿತ್ತು. ಅದನ್ನ ನಾನು ಮಾತಾಡಿ ಕ್ಲಾರಿಫಿಕೇಶನ್ ತಗೊಂಡೆ. ಸೊ ದಟ್ಸ್ ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಅಂತೂ ಇರಲ್ಲ. ಹೌದು. ನೀವು ಯಾವಾಗ್ಲೇ ಹೇಳ್ತಾ ಇದ್ರಿ ಐಸ್ ಸಿಗರೇಟ್ ಮಾತ್ರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹೌದು. ಐಸ್ ಸಿಗರೇಟ್ ಗಾಗಿ ಯಾವತ್ತಾದ್ರೂ ನೀವಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಉಗ್ರ ಮಂಜು ಅವರಾಗಿರ್ಬೋದು ಜಗಳ ಆಡಿದ್ದುಂಟ? ಅಯ್ಯೋ ಹೊಡೆದಾಡಿದೀವಿ ಸರ್. ಹೊಡೆದಾಡಿದ್ರಾ? ಹೊಡೆದಾಡಿದೀವಿ. ಅಯ್ಯೋ ಒಂದ್ಸತಿ ಏನಾಗೋಯ್ತು, ಹ. ಪಾಪ ನಮ್ ಗೋಲ್ಡ್ ಸುರೇಶು ಒಳ್ಳೆಯವನಂದ್ರೆ ಒಳ್ಳೆಯವನು ಸರ್. ಹ್ಮ್. ಮಂಜುಗ್ ಮಾತ್ರ ಕೊಡೋನು. ನಮ್ಗೆ ಯಾರಿಗೂ ನಮ್ಗೆ ಅದು ಎಂತ ಇರಿಟೇಷನ್ ಅಂದ್ರೆ ನಮ್ದು ಬೇಗ ಖಾಲಿ ಆಗ್ಬಿಡೋದು. ಹ. ಆಮೇಲೆ ನಮ್ಗೆ ಒಂದೊಂದ್ಸತಿ ಟೆನ್ಷನ್ ಆಗೋದು, ಟಾಸ್ಕ್ಗಳು ಸೋತ್ಗಿದ್ದಾಗ ಅದೊಂಥರ ಫ್ರಸ್ಟ್ರೇಷನ್. ಹ್ಮ್. ಏನಾದ್ರೂ ಸಿಗ್ಬೇಕಲ್ಲ. ಒಂದ್ಸತಿ ನಾನು ದೇವ್ಬಿಟ್ಟಿದ್ದೆ, ಯಾರಿಗೂ ಗೊತ್ತಿಲ್ಲ ವಿಷಯ. ಹ. ಇವತ್ತವರೆಗೂ ಗೊತ್ತಿಲ್ಲ. ಹ. ಒಳಗ್ ಹೋಗಿದ್ವಿ ಇದ್ರಲ್ಲಿ ಇದು ಸ್ಟೋರ್ ರೂಮ್ಗೆ. ಅವಾಗ ಫ್ರೆಶ್ ಆಗಿ ಕಳ್ಸಿದ್ರು. ಹ್ಮ್. ಇವ್ನ್ ಹೆಂಗಾದ್ರೂ ಹೊಡೆಯಲ್ವಲ್ಲ, ಅವನ್ಗ ಹೋಗ್ತಾನೆ ಇದು ಡಾಕ್ಟರ್ದು ತುಂಬಾ ಪ್ರಾಬ್ಲಮ್ ಹ್ಮ್, ಆಗಿತ್ತು. ಹ್ಮ್. ಅವ್ನ್ ಎತ್ತಿ ಜೇಬ್ಗೆ ಹಾಕೊಂಡು ನಮ್ದೆಲ್ಲ ತಗೊಂಬಂದೆ ನಾನು ಆಚೆ. ಹ್ಮ್. ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟು ಸುಮ್ನಾಗ್ ಹೋಗಿದ್ದೆ. ಹ್ಮ್. ಯಾರಿಗೂ ಗೊತ್ತಿಲ್ಲ ವಿಷಯ. ಹ್ಮ್. ಆಮೇಲೆ ಆ ವಿಷಯಕ್ಕೆ ನನ್ ಪ್ರಕಾರ ತ್ರಿವಿಕ್ರಮ್ಗೆ ಎಲ್ಲೋ ಲೈಟ್ ಆಗಿ ಡೌಟ್ ಇದೆ. ಹ. ಅದನ್ನ ಕೇಳಿಲ್ಲ ಯಾವತ್ತೂನು. ಆಮೇಲೆ ಮೆತ್ತಗೆ ತ್ರಿವಿಕ್ರಮ್ ಹಾಕೊಂಡು ನಾವು ಶೇರಿಂಗ್ ಮಾಡಿದ್ದು ಇದೆ. ಹ್ಮ್. ಸೊ ಬಟ್ ಅದೇ ನಾವ್ ಒಂದ್ಸತಿ ತ್ರಿವಿಕ್ರಮ್ಗೆಲ್ಲ ಮೋಸ ಮಾಡಿದೀನಿ ನಾವು ವಿಷಯದಲ್ಲಿ. ಹ್ಮ್. ಅವ್ನ್ ಹೊಡೆದ್ಬಿಡೋದು, ಜಾಸ್ತಿ ಹೊಡೆದ್ಬಿಡೋದು, ಕಮ್ಮಿ ಕೊಡೋದು ಅದೆಲ್ಲ ಮಾಡಿದೀನಿ. ಓಕೆ.